ಮನೆಗೆ ದೊಡ್ಡೋಳು ಅನ್ಸ್ಕೊಂಡ್ರೆ ಸಾಲಲ್ಲ, ಬುದ್ಧಿಲೂ ಕೂಡ ದೊಡ್ಡವಳಾಗಿರ್ಬೇಕು. ನಮ್ಮ ಅತ್ತಿಗೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಬಿಡಿ. ಅವಳು ತಿಳ್ಕೊಳ್ಬೇಕಾಗಿರೋದು ತುಂಬಾ ಇದೆ ಅಂತಿದ್ದೀನಿ. ಅರ್ಧ ಜೀವನ ಕಳೆದ್ರೂ ಕೂಡ ಇನ್ನೂ ಚಿಕ್ಕ ಮಗು ತರ ಆಡ್ತಾಳಲ್ಲ ಅವಳು. ಯಾರಜ್ಜಿ? ಅವಳ ಹೆಸರು ಹೇಳೋಕ್ಕೂ ನನಗಿಷ್ಟ ಇಲ್ಲ. ಭಯ ಅನ್ಸತ್ತೆ. ಅಂದ್ರೆ ಯಾರನ್ನಂತ ಇದ್ದೀರಾ ಅಂತ ಹೇಳ್ದೇ ಇದ್ರೆ ನಮ್ಗೆ ಅರ್ಥ ಆಗಲ್ಲ. ಹೇಳೋದ್ರಿಂದ ನಿಮ್ಗೇನ್ ಕಷ್ಟ ಇಲ್ಲ. ನಿಮ್ಮಮ್ಮನ್ನ ಆಡ್ಕೋತಾ ಇದ್ದಾರೆ ವಿಕ್ಕಿ. ಅತ್ತೆ, ನೀನ್ ತಿಂಡಿ ಕೊಡೋರ್ ಮೇಲೆ ರೇಗಾಡಿದ್ರೆ ನಮ್ಮನ್ನ ಮನೆಯಿಂದ ಆಚೆ ಹಾಕ್ತಾರೆ. ಅಡಿಗೆ ಮನೇಲಿ ಶಬ್ದ ಆಗಿದ್ದಕ್ಕೆ ಯಾವ್ದೋ ಬೆಕ್ಕಿರ್ಬೇಕೇನೋ ಅನ್ಕೊಂಡೆ. ನೀನೇನೇನೋ ಹಸ್ವಾಗ್ತಿದೆ ಅಂದಿದ್ದಕ್ಕೆ ಅನ್ನಪೂರ್ಣೇಶ್ವರಿ ತರ ಬಂದ್ಬಿಟ್ಲು ನೈನಮ್ಮ. ನಮ್ಮ ಅಕ್ಕ ನಿಮಗ್ ದೋಸೆ ಮಾಡಿ ಹಾಕಿದ್ರು ನಿಮ್ಮತ್ತೆ ನಮ್ಮತ್ತೆನ ಬೈತಾ ಇದ್ದಾರೆ. ಯಾಕೆ ಸುಮನ, ಏನಾಯ್ತು? ಹೇಳಿದ್ರೆ ಅಲ್ವಾ. ಒಂದ್ ಒಡೆ ಬಾಯಿಗೆ ಹಾಕಿದ್ರೆ ನಮ್ಮ ಅತ್ತೆ ಇಡೀ ದಿನ ತಿನ್ಬೋದು. ನಾಯಿಗಳೇ ಅಸಹ್ಯ ಪಡೋತ ತಿಂತಿದ್ಯಾ, ಆದ್ರೆ ವಿಷಯ ಏನು ಅಂತ ತಿಳ್ಕೊಳ್ಳಾರ್ದೆ ಒದ್ದಾಡ್ತಿದ್ಯಲ್ಲೋ ಶಿಲಾಯುಗದ ಹಸಿ ಕಡ್ಲೆ. ಹೀಗ್ ಬೈಸ್ಕೊಂಡು ನೀವು ಬದುಕಿದ್ದೀರಾ ಅಂತಂದ್ರೆ ದೊಡ್ಡ ವಿಷಯನೇ ಮುಕುಂದ ಅವ್ರೆ. ನಮ್ಮ ಅತ್ತೆ ಆಸ್ತಿನ ನನ್ಗಿರೋ ಅಭ್ಯಾಸದಿಂದ ಕೆರ್ಸ್ಕೊಂಡ್ ಬಂದೆ, ಆದ್ರೆ ಅಪ್ಪಿ ತಪ್ಪಿನು ಅವ್ರ ಮಗಳ ಆಸ್ತಿನ ಮುಟ್ಟಲ್ಲಪ್ಪ. ಚಟ್ಟಿ ಚೆನ್ನಾಗಿದೆಯಮ್ಮ. ಎಲ್ಲ ಚೆನ್ನಾಗಿರತ್ತೆ. ನಿಮ್ಮತ್ತೆ ಹೀಗೆಲ್ಲ ಆಡ್ತಿರೋದಿಕ್ಕೆ ಕಾರಣ ಏನು ಅಂತ ತಿಳ್ಕೊಬೇಕಲ್ವಾ. ಈ ಅಜ್ಜಿ ಆರೋಗ್ಯ ಸರಿಯಾಗೇ ಇದೆ ಸುಮ್ಮಿ. ಹೊಟ್ಟೆನೆ ಉರ್ದೋಗ್ತಾ ಇದೆ ಪಾಪ. ಜ್ವರ ಬಂದು ಗಂಟ್ಲು ಕಟ್ಟಿದೆ ಅನ್ನೋ ತರ ಏನೂ ಇಲ್ಲ. ನಾನು ನಿಮ್ಮ ಅತ್ತೆನ ಯಾಕೆ ಬೈತಾ ಇದ್ದೀನಿ ಅಂದ್ರೆ, ನೀನು ಆರೋಗ್ಯವಾಗಿ ಕಣ್ಮುಂದೆನೆ ಇದ್ರು ಕೂಡ ಸ್ಮಶಾನ ಸೇರಿದ್ಯಾ ಅಂತ ಅವಳು ಆಗಾಗ ಹೇಳೋದನ್ನ ಕೇಳಿ ಸಿಟ್ಟು ಬಂತು. ಓಹೋ, ನಿನ್ನೆ ಕನ್ನಡಿಯಿಂದ ಆಗಿದ್ ಮ್ಯಾಜಿಕ್ ಬಗ್ಗೆ ಅಜ್ಜಿಗೆ ಗೊತ್ತಾಗಿದೆ ಅನ್ಸತ್ತೆ. ಒಡೆ ತಿನ್ನೋದ್ ಬಿಟ್ಟು ನಡೆದಿರೋದ್ರ ಬಗ್ಗೆ ಯೋಚಿಸಿ ಯಾಕೆ ತಲೆ ಕೆಡಿಸ್ಕೋತೀರಾ? ನೀನು ಬಾಯಿ ಮುಚ್ಕೊಂಡು ತಿನ್ನು ಬಡವ. ನಮ್ಮ ಹುಡುಗಿನ ಹಾಗ್ಯಾಕಂತಾಳೆ? ನಿಮ್ ಹುಡುಗಿ ಅಂದ್ರೇನು? ನಮ್ಮ ಅಂದ್ರೆ ಹೆಣ್ಮಕ್ಳಿಗೆ ನಾವೆಲ್ಲ ಧೈರ್ಯ ಕೊಡ್ಬೇಕಲ್ಲ ಅಂತ ಹೇಳಿದಾರೆ ನಮ್ಮ ಅತ್ತೆ. ಆಯ್ತು, ಸುಮ್ನೆ ತಿನ್ನು. ನಿಮ್ಮ ಅತ್ತಿಗೆ ಹಾಗೆ ಹೇಳಿದ ತಕ್ಷಣ ನನಗೆ ಅಳು ಬಂದ್ಬಿಡ್ತು ಗೊತ್ತಾ. ಸಂಪೂರ್ಣವಾದ ಸತ್ಯನ ತಿಳ್ಕೊಂಡ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ರತ್ನಮ್ನೋರೆ. ಬಂದೆ ನಮ್ಮ ತಾಯಿ. ನಿನ್ ಸೊಸೆ ಬದುಕಿದ್ರು ಕೂಡ ಜೀವಂತವಾಗಿ ಇಲ್ಲ ಅಂತ ಅದೇಗಮ್ಮ